ರಿಲೇಷನ್ ಕೇಳಿದ್ರು. ನಾವು ಲಿಂಗಾಯತರು ಶಿವಾಜಿ ಚಿತ್ರ ಹಾಕಿಲ್ಲ ಅಂತ ಕೇಳಿದ್ರು. ನಾನು ಹೇಳಿದೆ, ಯಾವ ಶಿವಾಜಿ ಇದ್ದೇ ಇದ್ರೆ ಯಾವ ಲಿಂಗಾಯತರು ಇರ್ತಾ ಇಲ್ಲ. ಶಿವಾಜಿ ನನ್ನ ಹೆಮ್ಮೆ ಅಂತ ಹೇಳಿ ಅಷ್ಟು ಅಭಿಮಾನ ಇದೆ. ನಾನು ಕೂಡ ಶಿವಾಜಿ ಕಂಡ್ರೆ ದರ್ಶನ ಮಾಡ್ತಾ ಇರ್ತೇನೆ. ಈಗ ನೀವು ಕಡಿಯೋದಾಗೆ ಆಗಿರ್ಬೋದು, ಅನುಕೂಲಕ್ಕೆ ಆಗಿರ್ಬೋದು. ಶಿವಾಜಿ ಬಗ್ಗೆ ನೀವು 5 ನಿಮಿಷ ಮಾತಾಡಿದ್ರೆ ಹೌದು ಅನ್ಸುತ್ತೆ. ಬೇಕಾದ್ರೆ ನಾನು ಅರ್ಧ ಗಂಟೆ ಶಿವಾಜಿ ಬಗ್ಗೆ ಮಾತಾಡ್ತೇನೆ. ಅಂದ್ರೆ ಶಿವಾಜಿ ಅಂದ್ರೆ ಒಂದು ಸಮುದಾಯಕ್ಕೆ ಸೀಮಿತ ವ್ಯಕ್ತಿ ಅಲ್ಲ, ಆಕ್ಚುಲಿ ಹಿಂದುತ್ವದ ಪ್ರತೀಕ ಇದೆ. ನನ್ನಲ್ಲಿ ನೀವು ಕೂಡ ಮಾತಾಡ್ತಿದ್ರೆ ತಪ್ಪು ಕುದಿತಾ ಇದೆ. ಆ ಶಿವಾಜಿ ಹೆಸರಾಗಿದೆ. ಅಷ್ಟೊಂದು ನಾವು ನೂರಾರು ಕರ್ತಿ ಮನಸ್ಸಿದ್ದನ್ನೆಲ್ಲ ಒಟ್ಗೂಡಿ ಕಾರ್ಯಕ್ರಮ ಮಾಡ್ತಿರ್ತಾನ. ಕೆಲವು ಆಸಕ್ತಿ ಇರ್ತಕ್ಕಂಥ 10 ಜನ ಇದೆ. ಅದು ತಾಯಿ ಅಂಬಾ ಭವಾನಿ ಇದ್ದಾರೆ. ಆ ಮಿಲಿಟರಿಯಲ್ಲೇ ಇದೆ ಮರಾಠ ರೆಜಿಮೆಂಟ್ ಅಂತ ಇದೆ. ಆ ಪೂರ್ವ ಘೋಷಣೆ ಏನಪ್ಪ ಅಂದ್ರೆ ಜೈ ಶಿವಾಜಿ ಜೈ ಭವಾನಿ ಅಂತ ಕೊಡ್ತಾರೆ. ಅದಕ್ಕೆ ಆ ಒಂದು ನಮ್ಮ ಅಗ್ನಿವೀರ ಯುವಕ ಸೆಲೆಕ್ಟ್ ಆಗಿದೆ. ಅದು ತಾಯಿಯ ಅಂಬಾ ಭವಾನಿಯ ಶ್ರೀರಕ್ಷೆ ದೊರೀತಾ ಇದೆ, ಗುರುಗಳ ಆಶೀರ್ವಾದ ಇದೆ. ಅದಕ್ಕೆ ನಾವು ಹೆಮ್ಮೆ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ನಾವು ನೂರಾರು ಜನ ಸೇರಿಬಿಟ್ಟು ಏನೋ ಒಂದು ಕಾರ್ಯಕ್ರಮ ನೋಡೋದು, ಅವ್ರೇ ಇವ್ರೇ ಅಂತ ನಿಮಗೂ ಗೋರು ಅವ್ರಿಗೂ ಗೋರು ಅಂತ ಕೇಳ್ತಾರೆ. ಆದ್ರೆ ಇರ್ತಕ್ಕಂಥ ಗಟ್ಟಿ ಬೀಜಗಳೇ ಬಂದಿರ್ತಕ್ಕಂಥದ್ದು. ಇಷ್ಟು ಸಾಕು ಅಂತ ಕಾರ್ಯಕ್ರಮಕ್ಕೆ ವಿಕಾಸ ಹೇಗೆ ಮಾಡೋಣ ಆಯ್ತು ಮಾಡೋಣ ಅಂತ ಒಂದೇ ಕಾರ್ಯಕ್ರಮ ಅಂತ ಇತ್ತು. ಅದಕ್ಕೋಸ್ಕರ ಈ ಅವಕಾಶ ಸಮಾಜ ಆಗಲಿ ದೇವಸ್ಥಾನ ಆಗಲಿ ಎಲ್ಲರೂ ಒಪ್ಪಿಕೊಟ್ಟಿದೆ. ಅದಕ್ಕೋಸ್ಕರ ಅಷ್ಟೊಂದು ಅಭಿನಯಿಸ್ತಾ ನಮ್ಮ ಮತ್ತೆ ಮರಾಠ ಸಂಘ ಅಭ್ಯುನ್ನತ ಇದೆ, ನಮ್ಮ ಯುವ ಬ್ರಿಗೇಡ್ ಅಂತ ಏನಿದೆ ಆ ಯುವ ಬ್ರಿಗೇಡ್ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. जय भवानी, जय शिवाजी, जय भवानी, जय शिवाजी, जय भवानी, जय शिवाजी।